ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. 4 ದಿನಗಳಿಂದ ಬಿಸಿ ಊಟ ಇಲ್ಲ. ಚಿಂತಾಮಣಿ ತಾಲೂಕಿನ ಟಿ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳು 3 ದಿನಗಳಿಂದ ಶಾಲೆಯಲ್ಲಿ ಉಪವಾಸವಿರುವ ಘಟನೆ ನಡೆದಿದೆ. ಶಾಲೆಯಲ್ಲಿ ಕೆಲಸ ನಿರ್ವಹಿಸುವ ಅಡುಗೆ ನೌಕರರಿಗೆ ಕಳೆದ 9 ತಿಂಗಳುಗಳಿಂದ ಸಂಬಳ ನೀಡದ ಪರಿಣಾಮ ಶನಿವಾರದಿಂದ ಬುಧವಾರದವರೆಗೂ 3 ದಿನಗಳ ಕಾಲ ಬಿಸಿ ಊಟ ಮಾಡದೆ ಮಕ್ಕಳನ್ನ ಉಪವಾಸವಿಟ್ಟಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕ ಕೆ ವೆಂಕಟರಮಣ ರೆಡ್ಡಿ ಅವರು ಕಳೆದ ನವೆಂಬರ್ ತಿಂಗಳಲ್ಲಿ ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಗೈರು ಹಾಜರಾಗಿದ್ದಾರೆ. ಅಲ್ಲದೆ ಅಡುಗೆ ತಯಾರಕರಿಂದ ತರಕಾರಿ ಬಿಲ್ಗೆ ಸಹಿ ಹಾಕುವಂತೆ ಹೇಳಿ ಅವರ ಸಂಬಳವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದು ಅಡುಗೆ ತಯಾರಕಿ ಕೆ ಸರೋಜಾ ಆರೋಪಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಾಲೆಯಲ್ಲಿ ಬಿಸಿ ಊಟ ತಯಾರು ಮಾಡದಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾ ರವರ ವರದಿ. ಎಷ್ಟು ಜನ ಇದ್ದೀರಾ ನೀವು? 18 ಜನ ಇದ್ದೀರಾ. ಬಿಸಿ ಊಟ ಯಾವತ್ತಿಂದ ಆಗ್ತಾ ಇಲ್ಲ? ಒಂದು ವಾರದಿಂದ ಆಗ್ತಾ ಇಲ್ವಾ? ಏನು ಹೇಳ್ತಾರೆ ಬಿಸಿ ಊಟ ಕೇಳಿದ್ರೆ? ಹಾಕಲ್ಲ ಅಂತಿದ್ದೀರಾ? ನಮಗೆ 10 ತಿಂಗಳಿಂದ ಅವ್ರಿಗೆ ಅಡುಗೆ ವರ್ಕ್ ಸಂಬಳ ಕೊಟ್ಟಿಲ್ಲ. ನಾವು ಸಂಬಳ ಕೊಟ್ಟಿದ ಮೇಲೆ ನಾವು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ವಿಶ್ವನಾಥ್ BS ಅಂತ. ಎಷ್ಟು ದಿವಸದಿಂದ ಅಡುಗೆ ಮಾಡ್ತಾ ಇಲ್ಲ ಅವರು? ಶನಿವಾರ ಇಲ್ಲ. ಒಂದು ವಾರದಿಂದ ಇಲ್ಲ, ವಾರ ಇಲ್ಲ. ಮಕ್ಕಳು ವಾರ ಅಂತ ಹೇಳ್ತಿದ್ದಾರೆ. ಮಕ್ಕಳು ವಾರ ಅಂತ ಹೇಳ್ತಿದ್ದಾರೆ. ಶನಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು. ಮಕ್ಕಳು ಒಂದು ವಾರದಿಂದ ಅಂತ ಹೇಳ್ತಿದ್ದಾರೆ. ಮಕ್ಕಳು ಸುಳ್ಳು ಹೇಳ್ತಾರೆ ಹಂಗಾದ್ರೆ? ನಾನಿದ್ದೀನಲ್ಲ. ಈಗ BO ಏನು ಹೇಳ್ತಾರೆ ನಿಮಗೆ? ಕ್ಷೇತ್ರ ಶಿಕ್ಷಣಾಧಿಕಾರಿ ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲ ಮಾಡಿದ್ದೀವಿ. ಏನು ಹೇಳಿದ್ದಾರೆ ಅವರು? BO ಸಾಹೇಬರು EC1 ಕಳಿಸಿ ನಾವು ಚಾರ್ಜ್ ಕೊಡ್ತೀವಿ, ಆಮೇಲೆ ಚೇಂಜ್ ಆಗಬೇಕಲ್ಲ ಅಕೌಂಟ್ ಎಲ್ಲನೂ, ಖಾತೆ ಎಲ್ಲ ನಾವು ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು ಸರ್, ಅಕೌಂಟು ಚೇಂಜ್ ಆಗೋವರೆಗೂ ಆದ್ರೂ ಅವ್ರು ಸಂಬಳ ಬರ್ತೈತೆ. ಅವ್ರು ಅಡುಗೆ ಮಾಡಬೇಕಲ್ಲ ಮಕ್ಕಳಿಗೆ. ಮಾಡಬೇಕು ಹೇಳಿದ್ರು, ಅವ್ರು ಹೇಳಿದ್ರು. CRPನೂ ಹೇಳಿದ್ರು, EC1 ಹೇಳಿದ್ರು, ಅಡುಗೆ ಮಾಡಿ ನಾವು ಕೊಡಿಸ್ತೀವಿ ಅಂತ ಸಾರಿ ಹೇಳಿದ್ದಾರೆ. ಅವರು ಅದೇ ಪಟ್ಟು ಇಟ್ಕೊಂಡು ಕೂತಿದ್ದಾರೆ. ಸುಜಾತ ಅಂತ ಒಬ್ಬರೇ ಮುಖ್ಯ ಅಡುಗೆಯವರು. ಇಲ್ಲ, ಅವ್ರದ್ದು ಸ್ಟ್ರೆಂತ್ ಇಲ್ಲದಕ್ಕೋಸ್ಕರ ಒಬ್ಬರು ತೆಗೆದಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.